ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಾನು ಹೊರಗಡೆ ಹೋಗಬೇಕು ಚಾಮುಂಡಿ ಬೆಟ್ಟಕ್ಕೆ. ಬೆಳಗ್ಗೆ 8 ಗಂಟೆಗೆ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ಈಗ ಬೆಳಗಿನ ಜಾವ 4:45. ಏನು ಮಾಡೋದು ತಿಂಡಿಗೆ ಅಂತ ಯೋಚನೆ ಮಾಡಿದೆ. ಆವಾಗ ದಿಢೀರಂತ ಒಂದು ಪ್ಲ್ಯಾನ್ ಉಳಿತು, ಅದರಂತೆ ಮಾಡ್ತಾಯಿದ್ದೀನಿ. ಈಗ 2 ಪಾವಷ್ಟು ಅಕ್ಕಿ ಅನ್ನವನ್ನು ನಾನು ಮಾಡಿ ಫ್ಯಾನ್ ಕೆಳಗಡೆ ಹಾಕಿಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ. ಈಗ ನಾನು ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು 4 ಸ್ಪೂನಷ್ಟು ಪರಿಶುದ್ಧವಾದ ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗಲಿ. ಸ್ನೇಹಿತರೆ ನೋಡಿ, ಎಣ್ಣೆ ಕಾದಿದೆ ಅನಿಸುತ್ತೆ. ಈಗ ನಾನು ಸಾಸಿವೆ ಜೀರಿಗೆಯನ್ನು ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಅದು ಚಿಟಪಟ ಅಂತ ಸಿಡಿಲಿ. ಸ್ನೇಹಿತರೆ ನೋಡಿ, ಚಿಟಪಟ ಅಂತ ಸಿಡಿತಾ ಇದೆ. ಈಗ ಒಂದು 3 ಸ್ಪೂನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ, ಅದನ್ನು ಬಾಡಿಸ್ಕೊತೀನಿ. ಸ್ನೇಹಿತರೆ ನೋಡಿ, ಸ್ವಲ್ಪ ಬಾಡಿ ಬಂದಿದೆ. ಈಗ ಉದ್ದಿನ ಬೇಳೆ ತೊಗೊಂಡಿದ್ದೀನಿ 1.5 ಸ್ಪೂನು. ಇಲ್ಲಿ ಕಡಲೆಬೇಳೆ ಅವಶ್ಯಕತೆ ಇಲ್ಲ. ಸ್ನೇಹಿತರೆ ಎಲ್ಲ ಬಾಡಿ ಬರ್ತಾಯಿದೆ. ಈಗ 1.5 ಸ್ಪೂನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕರಿ ಎಳ್ಳಿದ್ರು ಅದು ನಡೆಯುತ್ತೆ. ಈಗ ಇದನ್ನು ಸಹ ಚಿಟಪಟ ಅಂತ ಸಿಡಿಲಿ, ಅದು ಬಾಡಿಸ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಎಲ್ಲ ಹಾಕಿದ್ದೀನಿ. ಈಗ ನಾನು ಇಲ್ಲಿ ಒಂದು ದಪ್ಪ ಗೆಂಡೆ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡನ್ನೂ ತೊಗೊಂಡಿದ್ದೀನಿ. ಇದಿಷ್ಟನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸ್ನೇಹಿತರೆ ನೋಡಿ, ಈರುಳ್ಳಿ ಎಲ್ಲ ಬಾಡಿ ಬರ್ತಾಯಿದೆ. ಇಲ್ಲಿ ಈರುಳ್ಳಿ ಸಂಪೂರ್ಣ ಕೆಂಪಗಾಗದೇ ಇದ್ರೂ ಪರವಾಗಿಲ್ಲ, ಅದರ ಹಸಿ ವಾಸನೆ ಹೋದರೆ ಸಾಕು. ಅಥವಾ ಈರುಳ್ಳಿ ಹಾಕದೇ ಇದ್ರೂ ನಡೆಯುತ್ತೆ. ಇಲ್ಲ ನಿಮಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಬೇಕು ಅಂತಂದರೂ ಈಗ ಈ ಒಗ್ಗರಣೆಗೆ ಹಾಕ್ಕೋಬೋದು. ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಎಮರ್ಜೆನ್ಸಿ, ನಾನು ಅರ್ಜೆಂಟಾಗಿ ಹೋಗಬೇಕು, ಅದಕ್ಕೋಸ್ಕರ ಅನ್ನ ಒಗ್ಗರಣೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಮೊದಲೇ ತಿಳಿಸಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಬಿಟ್ಟೆ. ನಿಂಬೆಹಣ್ಣಿಲ್ಲ, ಚಿತ್ರಾನ್ನ ಮಾಡೋಣ ಅಂತಂದರೆ ನಿಂಬೆಹಣ್ಣಿಲ್ಲ. ಈಗ ನಾನೇನು ಮಾಡ್ತೀನಿ ಅಂತಂದರೆ, ಇದಕ್ಕೆ 1-2 ಟೊಮೆಟೊ ಹಣ್ಣು ಹಾಕೋತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋ ಹುಳಿ ಟೊಮೆಟೊ ಹಣ್ಣು ಹಾಕ್ಕೊಂಡು ಬಾಡಿಸ್ಕೊತೀನಿ ಸ್ವಲ್ಪ. ನೋಡಿ, ಟೊಮೆಟೊ ಹಣ್ಣು ಬೇಗ ಬೇಯಲಿ ಅಂತ 1/4 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕೆ ಅಂತ ಮುಂದೆ ತಿಳಿಸ್ತೀನಿ. ನೋಡಿ ಸ್ನೇಹಿತರೆ, ಎಲ್ಲ ಬೆಂದು ಬಂದಿದೆ. ಈಗ ನಿಂಬೆ ಹುಳಿ ಹಿಂಡಬೇಕು, ತೆಂಗಿನಕಾಯಿ ಹಾಕಬೇಕು, ಕೊತ್ತಂಬರಿ ಸೊಪ್ಪು ಹಾಕಬೇಕು, ಅಡಿಗೆ ಅರಿಶಿನ ಹಾಕಬೇಕು. ಇಷ್ಟೇ ಪೆಂಡಿಂಗ್ ಇರೋದು. ಆದರೆ ಏನು ಮಾಡೋದು, ನಿಂಬೆ ಹಣ್ಣಿಲ್ಲ ಫ್ರಿಡ್ಜಲ್ಲಿ, ಅರ್ಜೆಂಟಾಗಿ ಬೇರೆ ನೀವು ಹೋಗಬೇಕು. ಇಂಥ ಸಂದರ್ಭದಲ್ಲಿ ನಾನು ನಿಮಗೆ ಅವತ್ತು ಒಂದು ಹುಣಸೆ ಹಣ್ಣಿನ ಗೊಜ್ಜು ಮಾಡೋ ವಿಧಾನ ತೋರಿಸ್ಕೊಟ್ಟಿದ್ದೆ. ನೋಡಿ, ಆ ಗೊಜ್ಜನ್ನ ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಈ ಗೊಜ್ಜು ಇಂಥ ಆಪತ್ಕಾಲದಲ್ಲಿ ನಮಗೆ ಸಹಾಯಕ್ಕೆ ಬರುತ್ತೆ. ಇದಕ್ಕೆ ಉಪ್ಪು ಮತ್ತು ಬೆಲ್ಲ, ಹಾಗೆ ಕರಿಬೇವು, ಅಡಿಗೆ ಅರಿಶಿನ ಎಲ್ಲ ಹಾಕಿ ಮಾಡಿರೋದು. ಇದನ್ನು ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ಹುಳಿ ಸಾಕು. ನಾನು 2 ಪಾವು ಅಕ್ಕಿ ಸೋನಾ ಮಸೂರಿ ರೈಸ್ ಮಾಡಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಈ ಹುಳಿ ಬೇಕಾದಷ್ಟು. ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ಇಂಥ ಆಪತ್ತು ಕಾಲಕ್ಕೆ ಅಂತಲೇ ನಾವಿಂಥ ಗೊಜ್ಜುಗಳನ್ನ ಮಾಡಿಟ್ಕೊಂಡಿರಬೇಕು. ಎಮರ್ಜೆನ್ಸಿ ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲಿ ನಿಂಬೆಹಣ್ಣಿಲ್ಲ, ಟೊಮೆಟೊ ಹಣ್ಣು ಏನೋ ಇತ್ತು, ಆದರೆ ಆ ಟೊಮೆಟೊ ಹುಳಿ ಸಾಕಾಗೋದಿಲ್ಲ. ಆದ್ದರಿಂದ ಇದನ್ನು ಹಾಕ್ಕೊಂಬಿಟ್ಟು ನಾವು ರುಚಿಕರವಾದ ಒಂದು ಅನ್ನವನ್ನು ಬೆಳಗಿನ ತಿಂಡಿಗೆ ದಿಢೀರಂತ ಮಾಡ್ಕೊಂಬಿಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನೀವು ಒಂದ್ಸರಿ ಟ್ರೈ ಮಾಡಿ. ಅದಕ್ಕೆ ನಾನು ತೋರಿಸಿದ್ದು ಆ ಗೊಜ್ಜನ್ನ ಮಾಡಿಟ್ಕೊಂಬಿಡಿ ಅಂತ. ನೀವೇನಾದರೂ ಆ ಗೊಜ್ಜು ಮಾಡೋ ವಿಧಾನ ಗೊತ್ತಿಲ್ಲ ಅಂತಂದರೆ, ನೋಡಿಲ್ಲ ಅಂದರೆ ಹಿಂದೆ ನನ್ನ ವೀಡಿಯೋಗಳನ್ನ ನೋಡಿ. ಈಗಷ್ಟೇ ಒಂದು 2-3 ದಿನದಿಂದ ಹಾಕಿದ್ದೀನಿ. ಮಾಡ್ಕೊಳ್ಳಿ, ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಮಗೆ ಈ ಥರ ಆಪತ್ಕಾಲಕ್ಕೆ ಅದು ಆಗುತ್ತೆ. ನೋಡಿ ಸ್ನೇಹಿತರೆ, ಸ್ವಲ್ಪ ತೆಂಗಿನ ತುರಿ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಇದೆರಡನ್ನೂ ಈ ಕಾವೇ ಸಾಕು. ಈ ಬಿಸಿನೇ ಇದರಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋಣ. ರೆಡಿ ಆಯಿತು ಸ್ನೇಹಿತರೆ. ನೋಡಿ, ಅನ್ನ ಎಲ್ಲ ಹಾಕ್ಕೊಂಡಿದ್ದೀನಿ. ಮೇಲೆ 1.5 ಸ್ಪೂನ್ ಸಕ್ಕರೆ ಉದುರಿಸ್ಕೊಂಡಿದ್ದೀನಿ. ಅಡಿಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಮೆಂತ್ಯದ ಹಿಟ್ಟು, ಯಾಕೆಂದರೆ ಇದು ಘಮ 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 ಅಂತಿರುತ್ತೆ. ಆಮೇಲೆ ಪುಡಿ ಹಿಂಗು ಎಲ್ಲವನ್ನು ಈಗ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಸಂಪೂರ್ಣವಾಗಿ ಕಲಿಸ್ಕೊಂಡು ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿ ಅಡಿಗೆ ಅರಿಶಿನ ಆಗಲಿ, ಜೀರಿಗೆ ಮೆಂತ್ಯದ ಹಿಟ್ಟಾಗಲಿ, ಪುಡಿ ಹಿಂಗಾಗಲಿ ನೀವು ಒಗ್ಗರಣೆಗೆ ಬಳಸೋ ಹಾಗಿಲ್ಲ. ಇದ್ರ ಮೇಲೆ ಹಾಕ್ಕೊಂಡು ನೋಡಿ, ತುಪ್ಪವನ್ನು ಸಹ ಹಾಕಿದ್ದೀನಿ 1.5 ಸ್ಪೂನಷ್ಟು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ದಿಢೀರ್ ತಿಂಡಿ ರೆಡಿಯಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ ನೋಡಿದ್ರಲ್ಲ, ತಿಂಡಿ ರೆಡಿ ಆಯಿತು ಬೇಗ ಬೇಗ. ಈಗ ನಾನು ಮತ್ತೆ ಫ್ರೆಶ್ ಅಪ್ ಆಗಿ, ಅಂದರೆ ಮುಖ ತೊಳ್ಕೊಂಡು ಬೆಳಗ್ಗೆ ಸ್ನಾನ ಆಗಿತ್ತು ನಂದು. 4 ಗಂಟೆಗೆ ನಾನು ಪಾರಾಯಣ ಎಲ್ಲ ಮುಗಿಸಿ 4:45ಗೆ ನಾನು ಮಾಡೋಕ್ಕೆ ನಿಂತ್ಕೊಂಡೆ.
ಈಗ ಸಮಯ 7 ಗಂಟೆ. ಈಗ ನಾನು ತಿರ್ಗಾ ಇನ್ನೊಂದು ಸರಿ ಫ್ರೆಶ್ ಅಪ್ ಆಗಿ ನಾನು 7:45 8 ಗಂಟೆಗೆ ನಾನು ಹೋಗೋ ತನಕ ನನ್ನ ಸ್ನೇಹಿತ ಬರೋ ತನಕ ಸರಿ ಹೋಗುತ್ತೆ. ದಿಢೀರ್ ತಿಂಡಿನೂ ಆಯಿತು. ತೃಪ್ತಿಯಾಗಿ ನಾವು ಸುಸ್ತಾಗಿ ಬಂದು ತಿಂಡಿ ತಿಂದ್ಕೊಂಡು ಮನೆಯಲ್ಲಿ ಆರಾಮಾಗಿ ರೆಸ್ಟ್ ತೊಗೊಂಡು ಮುಂದಿನ ಕೆಲಸ ಕಾರ್ಯಗಳನ್ನ ನೋಡ್ಕೋಬೋದು. ಗೊಜ್ಜೊಂದಿದ್ದರೆ ನಾವೆಷ್ಟು ಬೇಗ ಮಾಡ್ಕೋಬೋದು ಅನ್ನೋದಕ್ಕೆ ಇದೊಂದು ನಿದರ್ಶನ, ಒಂದು ಉದಾಹರಣೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನನಗಂತೂ ಈ ರೀತಿ ತುಂಬ ಖುಷಿಯಾಗುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ನಾವು ದಿಢೀರ್ ಈ ರೀತಿ ಮಾಡ್ಕೊಳ್ಳೋದು. ಮತ್ತೊಂದು ಆರೋಗ್ಯಕರವಾದ ಹಾಗೂ ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ. ಸ್ನೇಹಿತರೆ, ನಾನು ತಿಂಡಿ ತಿನ್ನೋ ಕೂತ್ಕೊಂಡಿದ್ದೀನಿ. ನಾನು ಹಪ್ಪಳ ಎಣ್ಣೆಗೆ ಹಾಕ್ಕೊಂಡಿದ್ದೆ. ನೀವು ಬೋಂಡಾ ಬಜ್ಜಿ ಮಾಡ್ಕೊಳ್ಳೋರು ಧಾರಾಳವಾಗಿ ಬೋಂಡಾ ಬಜ್ಜಿಯನ್ನು ಮಾಡಿಕೊಂಡು ಈ ಚಳಿಗೆ ಮಳೆಗೆ ತಿನ್ಬೋದು. ಮೊದಲಿಗೆ ನಾನು ತಿಂದು ಹೇಗಿದೆ ಅಂತ ಹೇಳ್ತೀನಿ. ಸೂಪರ್ ಆಗಿದೆ ರೀ, ಸಖತ್ತಾಗಿದೆ. ದಿಢೀರಾಗಿ ನಾವು ಗೊಜ್ಜೊಂದಿದ್ದರೆ ಮಾಡ್ಕೋಬೋದು ಅನ್ನೋದಕ್ಕೆ ನಾನಿವತ್ತು ಮಾಡಿದೆ ಒಂದು ಉದಾಹರಣೆ. ದಯಮಾಡಿ ಮಾಡಿಕೊಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಜೈ ಗಣೇಶ.